ಕಡ್ಡಿಯಾಯ ನಮಃ ಗಂಧಮಾಯ ನಮಃ. ಬಲಗಡೆ ದೇವ್ರು ಹೂವು ಕೊಡ್ತದ. ನಾನು ಇದಕ್ಕೆ ಹೋಗಿದ್ನಲ್ಲ ಕುಂಭಮೇಳಕ್ಕೆ, ಅಲ್ಲಿಂದ ಗಂಗಾಜಲ ತಗೊಂಬಂದಿರೋದು. ಇವಾಗ ನಾವು ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡೋಣ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಾಡಲ್ಲಿ ಮೇಡಲ್ಲಿ. ನಾನು ಪೂಜೆ ಸಾಮಾನು ಎಲ್ಲ ಎತ್ಕೊಂಡಿದ್ದೀನಿ. ತಾತ ಕಾಡಲ್ಲಿ ಮೇಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದು ನಾಗಮ್ಮ? ಓಹೋ ಹೋ, ಇಲ್ಲಿ ನಾಗಮ್ಮನ ದೇವಸ್ಥಾನ ಇದೆ ಅಂತೆ. ತೋರಿಸ್ತೀನಿ ನಿಮಗೆ. ಬಿಸಿಲಲ್ಲಿದ್ದಾಳೆ ನಾಗಮ್ಮನು. ಇದು ನಾಗಮ್ಮನ ದೇವಾಲಯ ಇಲ್ಲಿ, ಸರಿನಾ? ಇನ್ನು ನೋಡೋಣ. ತಾತ ಈಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕಾಡಲ್ಲಿ ಮೇಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಇಲ್ಲೇನೋ ಒಂದು ಶಿವನ ಶೂಲ ಅಂತ. ಇದು ತ್ರಿಶೂಲ ಶಿವನ ತ್ರಿಶೂಲ ಆಕಾರದ್ದು. ಇಲ್ಲಿ ಗಂಗಮ್ಮ ಅಂತೆ. ಸೊ ಗಂಗಮ್ಮನ ಕಡೆಯಿಂದ ಹೋಗೋಣ. ಗಂಗಮ್ಮಗೆ ಜೈ ಗಂಗಮ್ಮ ಅಂತೇಳಿ ಗಂಗಮ್ಮನ ದೇವಾಲಯ ಇದು. ಇಲ್ಲಿ ಇದೇ ರೀತಿ ತಾಯಿ ನೆಲೆಸಿದ್ದಾಳೆ. ಹಿಂಗೆ ಕಾಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ನಾನು ಈಶ್ವರನಿಗೆ ಗಂಗಾಜಲ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಕುಂಭಮೇಳಕ್ಕೆ ಹೋದಾಗ ಗಂಗಾಜಲ ಎತ್ಕೊಂಬಂದಿದೆ. ಗಂಗಾಜಲದಿಂದ ಈಗ ಶಿವನಿಗೆ ಅಭಿಷೇಕ ಮಾಡಿಸೋಣ ಅಂತ. ಓಹೋ, ಇಲ್ಲಿದೆಯಂತೆ. ಎಲ್ಲಿದೆ ತಾತ ಶಿವನ ದೇವಸ್ಥಾನ? ಇಲ್ಲೂ ಶಿವನ ದೇವಸ್ಥಾನ ಇದೆ ಅಂತ. ಅಪ್ಪ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ಶಿವನ ವಿಗ್ರಹ ಈ ರೀತಿ ಕಾಣಿಸ್ತದಂತೆ. ಇದು ಕಾಡಲ್ಲಿರುವ ಈಶ್ವರನ ದೇವಸ್ಥಾನ. ಸರಿ ತಾತ, ಇದೇನೇ ಶಿವನ ದೇವಸ್ಥಾನ? ಶಿವ ಅಂದರೆ ಸರಿ. ತಾತ ಕರ್ಕೊಂಬಂದಿದ್ದಾರೆ. ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆಯಂತೆ. ಇದು ಮುರಿದೋಗೋದ ಅಂತ ಹೇಳ್ದಲ್ಲ, ಇದನ್ನೇ ತಾತ ಹೇಳಿದ್ರು. ಹೆಂಗಿದು ಮುರಿದೋಗಿರೋದು? ಏನಾಗಿತ್ತು? ಈ ಲಿಂಗನ ಇದು? ಚಿಕ್ಕ ಕಲ್ಲು. ಹಾಂ, ಬೆಳೀತಾ ಇದೆಯಾ ಕಲ್ಲು? ತಾತ ಹೇಳ್ತಾ ಇರೋದು ಈ ಕಲ್ಲು ಮೊದಲು ಚಿಕ್ಕದಾಗಿತ್ತಂತೆ, ಈಗ ಬೆಳೀತಾ ಇದೆಯಂತೆ. ಸೊ ಇದನ್ನು ಇವಾಗ ನಾವು ತಾತ, ಇದು ನಾನು ಇದಕ್ಕೆ ಹೋಗಿದ್ನಲ್ಲ ಕುಂಭಮೇಳಕ್ಕೆ, ಅಲ್ಲಿಂದ ಗಂಗಾಜಲ ತಗೊಂಬಂದಿರೋದು. ಇವಾಗ ನಾವು ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡೋಣ, ಸರಿನಾ? ಹಿಂಗೆ ಹಿಡ್ಕೋತ ಅಲ್ಲಾಡಿಸ್ಬೇಡ, ಹಿಂಗೆ ಪೂಜೆ ಮಾಡು. ನಮಗೆ ಪದ್ಧತಿ ಏನೂ ಗೊತ್ತಿಲ್ಲ ತಾತ. ಮಾಡು. ಇವಾಗ ನಮ್ಗೆ ಈಶ್ವರನ ಹೆಂಗ್ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಏನು ಪರವಾಗಿಲ್ಲ, ಸರಿ, ಮನೇಲಿ ಮಾಡಿದಂಗೆ ಮಾಡು. ಏನು ಅಪ್ಪ ಈಶ್ವರ, ನಮನಗಳು. ಗಂಗಾ ತೀರ್ಥ ತಗೊಂಡಿದ್ದೀನಿ, ಗಂಗಾ ಜಲ. ಅದರಿಂದ ನಿನಗೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ಫಸ್ಟಿಗೆ ನೀರೇ ಹಾಕ್ಬೇಕಾ ಏನೋ ಗೊತ್ತಿಲ್ಲ, ನನಗೆ ಗೊತ್ತಂಗೆ ನಾನು ಮಾಡ್ತಾಯಿದ್ದೀನಿ. ಅಪ್ಪ, ನನಗೆ ಗೊತ್ತಿಲ್ಲ ನಿಂಗೆ ಹೆಂಗೆ ಪೂಜೆ ಮಾಡಬೇಕು ಅಂತ. ನನಗೆ ಹೆಂಗೆ ತೋಚ್ತದ್ರೆ ನಾನು ಹಂಗೆ ಮಾಡ್ತಾಯಿದ್ದೀನಿ. ನಿನಗೆ ಹೆಂಗೆ ಬೇಕೋ ಹಂಗೆ ನೀನು ಮಾಡ್ಕೊಪ್ಪ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಓಂ ನಮಃ ಶಿವಾಯಂ ಪವಿತ್ರಮಾಯ ನಮಃ. ಓಂ ಗಂಗಾಜಲಾಯ ನಮಃ. ಓಂ ಗವಜ್ಜಲ ಪವಿತ್ರ ಸ್ನಾನಮಾಯ ನಮಃ. ಓಹೋ, ಎಲ್ಲ ಇದು ಮಾಡ್ಬಿಟ್ನೆ ನಾಮೆಲ್ಲ. ಪರವಾಗಿಲ್ಲ ಮಾಡು. ಗಂಗಾಜಲ ನಿನ್ನ ಫೋಟೋ ಕಾಣಿಸಲ್ಲ, ಸಾಕು, ನೀನು ಹಂಗೆ ಮಾಡ್ತಾ ಇರಲ್ಲ. ಸೊ ಈಗ ಇದನ್ನ ಸೈಡಿಗೆ ಇಕ್ಕೊಂತೀನಿ, ಇಲ್ಲೆಲ್ಲೂ ಗಲೀಜು ಮಾಡೋದು ಬೇಡ. ಇವಾಗ ಏನಕ್ಕೆ ಬೇಕತ್ತ? ಅರ್ಶಿನ ಇಕ್ಕು. ಅರ್ಶಿನ ಇಕ್ಕೋಣ. ವಿಭೂತಿ ತರಬೇಕು. ವಿಭೂತಿ ಐತೆ ನೋಡೋದೆ. ಎಲ್ಲ ಐತೆ ಐತೆ ನೋಡೋದೆ. ವಿಭೂತಿ ಇದೆಯಂತೆ. ಮೊದಲು ಅರ್ಶಿನಿಕ್ಕು ತಾತ. ಫಸ್ಟ್ ವಿಭೂತಿ, ಶಿವನಿಗೆ ವಿಭೂತಿ ತಾತ ಫಸ್ಟ್ ಇಕ್ಕೋದು. ವಿಭೂತಿ ಕಣ ನಾವು ಹಿಂಗೆ ಇಕ್ಬೇಕೇನಲ್ಲ. ಸೊ ಶಿವ, ನನಗೆ ಗೊತ್ತಿಲ್ಲಪ್ಪ ಏನು ಮಾಡಬೇಕು ಅಂತ, ಸರಿನಾ? ನಿಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಪ್ಪ. ಓಂ ಅರ್ಶನಂ ಸಮರ್ಪಯಾಮಿ. ಓಂ ಕುಂಕುಮ ಸಮರ್ಪಯಾಮಿ. ಓಂ ಹಲ್ದಿ ಚಂದನ್ ಸಮರ್ಪಯಾಮಿ. ಓಂ ಅರ್ಶನಂ ಸಮರ್ಪಯಾಮಿ. ಕುಂಕುಮ ಸಮರ್ಪಯಾಮಿ. ಇಲ್ಲ, ಕುಂಕುಮ ಅಲ್ಲ, ಅರ್ಶನ. ದೇವರಿಗೆ ಅರ್ಶನ ಅಂದರೆ ತುಂಬ ಪ್ರೀತಿ. ಈ ಕಡೆನೂ ಐತಪ್ಪ. ಅರ್ಶನಂ ಸಮರ್ಪಯಾಮಿ. ಕುಂಕುಮ ಸಿಕ್ಕಿ ದೇವರಿಗೆ ಕುಂಕುಮ ಸಮರ್ಪಯಾಮಿ. ಅಪ್ಪ, ನನಗೇನೋ ಮಂತ್ರಗಳು ಬರೋದಿಲ್ಲ ದೇವ್ರೆ. ನಿನಗೇನು ಮಂತ್ರ ಬರ್ತಾರೋ ಅದನ್ನು ನೀನು ಹೇಳ್ಕೊಂಡು ಖುಷಿ ಪಡಪ್ಪ. ನಾನು ನಿನಗೆ ನಮ್ಮ ಕನ್ನಡದಲ್ಲಿ ಅ ಆ ಇ ಬರ್ತಾರಲ್ಲ ಅದನ್ನು ಹೇಳ್ತೀನಿ. ಯಾಕೆಂದರೆ ಅ ಆ ಇ ಹೇಳ್ಬಿಟ್ರೆ ಎಲ್ಲ ಮಂತ್ರಗಳು ಅದರಲ್ಲೇ ಇರ್ತದೆ. ಅದರಿಂದ ದೇವ್ರಿಗೆ ನನಗೆ ಬರೋ ಮಂತ್ರ ಅಂದರೆ
ದೇವ್ರೆ ನನಗೆ ಬರೋ ಮಂತ್ರ ನಾನು ಹೇಳ್ತೀನಿ. ಅ ಆ ಇ ಈ ಉ ಊ ರು ರು ಎ ಎ ಐ ಓ ಓ ಔ ಅಂ ಅಹ ಖ ಖ ಗ ನ ಛ ಛ ಝ ಝ ಣ ಠ ಠ ಢ ಢ ಣ ಪ ಪ ಭ ಭ ಮ ಥ ತ ಧ ಧ ಣ ಠ ಠ ಢ ಢ ಣ ಯ ರ ಲ ವ ಶೇ ಶ ಸ ಹ ಲ ಕ್ಷ ಜ್ಞ. ದೇವರೇ, ಇಷ್ಟಕ್ಷರಗಳಲ್ಲಿ ನಿಮ್ಗೆ ಯಾವ ಮಂತ್ರ ಬೇಕೋ ಆ ಮಂತ್ರನ ಮಾಡ್ಕೊಪ್ಪ. ನನಗೆ ಮಂತ್ರಗಳು ಬರಲ್ಲ. ನಿನ್ಗೆ ಯಾವ ರೀತಿ ಮಂತ್ರ ಬೇಕೊಂಡು ನೀನು ಖುಷಿ ಪಟ್ಕೊಂಡು ನನ್ನ ಪೂಜೆನ ಶ್ರೀಕಾರ ಮಾಡು ತಂದೆ. ಶಿವಾಯ ನಮಃ, ಓಂ ಈಶ್ವರಾಯ ನಮಃ, ಓಂ ಪವಿತ್ರಮಾಯ ನಮಃ, ನಮಃ ಶುಕ್ಲಾಯ ನಮಃ. ಇನ್ನೇನಿಗೆ ಬೇಕತ್ತ ಅವಾಗ ಕಡ್ಡಿ ಅನ್ಸ್ಬೇಕಾ? ಕಡ್ಡಿ ಅಣ್ಸು. ಓಂ ಕಡ್ಡಿಯಾಯ ನಮಃ, ಓಂ ಗಂಧಮಾಯ ನಮಃ. ಆ ಬಲಗಡೆ ದೇವ್ರು ಹೂವು ಕೊಡ್ತದ, ಬಲಗಡೆ ಹೂವು ಕೊಡ್ತದ ದೇವ್ರು. ದೇವ್ರೆ ಬಲಗಡೆ ಹೂವು ಕೊಟ್ಟಿದ್ಯಪ್ಪ, ಧನ್ಯವಾದಗಳಪ್ಪ. ದೇವರು ಬಲಗಡೆ ಹೂವು ಕೊಟ್ಟಿದೆ, ಗೊತ್ತಿಲ್ಲ. ದೇವರು ಬಲಗಡೆ ಹೂವು ಯಾಕೆ ಕೊಡ್ತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೂವು ಕೊಡ್ತು ದೇವರು. ಸಾಕು ದೇವ್ರೆ, ನನಗೆ ಪೂಜೆ ಮಾಡೋ ಪದ್ಧತಿ ಗೊತ್ತಿಲ್ಲಪ್ಪ. ನೀನು ಹೆಂಗೆ ಬುದ್ಧಿ ಕೊಟ್ಟಿದ್ಯಾ, ಹೆಂಗೆ ಶಕ್ತಿ ಕೊಟ್ಟಿದ್ದೆ, ನಾನು ಹಂಗೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಹೂವು ಹಾಕ್ಬೇಕು ಅಂತ ತಾಯಿಗೆ ಒಂದು ಚೂರಿಕ್ಕು. ತೆಂಗಿನಕಾಯಿ ಸಮರ್ಪಯಾಮಿ, ಪ್ರಕೃತಿಗೆ ಸಮರ್ಪಯಾಮಿ. ಸೊ ಸರಿ, ಸ್ಟ್ರೈಟಾಗಿ ಇಟ್ಕೋತ ನನ್ನ ಕಡೆ ತೋರಿಸ್ತದ. ತೆಂಗಿನಕಾಯಿ ನಾವು ಯಾಕೆ ಹೊಡಿತೀವಿ ಅಂದರೆ, ನಮ್ಮೊಳಗಡೆ ಇರೋ ಅಹಂಕಾರನ, ನಮ್ಮ ಅಹಂನ, ದೇವ್ರೆ ನಮ್ಮ ಅಹಂನ, ನಮ್ಮ ಅಹಂಕಾರನ ನಾವು ಹೆಂಗೆ ಹೊಡಿಬೇಕು ಅಂತ ನಮ್ಗೆ ಅದು ಗೊತ್ತಾಗೋದಿಲ್ಲ. ಈ ತೆಂಗಿನಕಾಯಿ ಹೊಡೆದಂಗೆ ನಮ್ಮ ಅಹಂಕಾರ ಹೊಡೆದೋಗ್ಲಿ ಅಂತೇಳಿ ದೊಡ್ಡವರು ಈ ತೆಂಗಿನಕಾಯಿ ಹೊಡೆಯೋ ಪದ್ಧತಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ಇದು ಜನ ಶಾಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಶಾಸ್ತ್ರ ಅಲ್ಲ. ತೆಂಗಿನಕಾಯಿ ಹೊಡೆಯುವಾಗ ದೇವರಿಗೆ ಸಮರ್ಪಣೆ ಮಾಡಬೇಕಪ್ಪ. ನನ್ನಲ್ಲಿರೋ ಅಹಂಕಾರ, ನನ್ನಲ್ಲಿರೋ ಕೆಟ್ಟ ಬುದ್ಧಿ ಎಲ್ಲನೂ ಈ ತೆಂಗಿನಕಾಯಿ ಥರ ಹೊಡೆದೋಗ್ಲಿ ಅಂತೇಳಿ ಭಕ್ತಿಯಿಂದ ನಮಿಸಿ ಆಮೇಲೆ ತೆಂಗಿನಕಾಯಿ ಹೊಡೆದ್ರೆ ನಮ್ಮಲ್ಲಿರೋ ಅಹಂಕಾರ ಕಮ್ಮಿ ಆಗ್ತದೆ. ಪ್ರತಿಯೊಬ್ರಿಗೂ ನಾವು ದೇವ್ರಿಗೆ ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ, ನಾವು ಪೂಜೆ ಮಾಡಿದ್ವಿ, ನಾವು ವ್ರತ ಮಾಡಿದ್ವಿ, ನಾವು ಅದು ಮಾಡಿದ್ವಿ, ನಾವು ಒಳ್ಳೆ ಹೂವು ಹಾಕಿ ಮಾಡಿದ್ವಿ ಅಂತ ಏನೇನೋ ಅಹಮಗಳಿರ್ತವೆ. ಅದು ದೇವ್ರಿಗೆ ಏನೂ ಬೇಕಾಗಿಲ್ಲ. ನೀವು ಪ್ರೀತಿಯಿಂದ ದೇವ್ರನ್ನ ನಮಿಸಿದರೆ ಸಾಕು. ಈಗ ತೆಂಗಿನಕಾಯಿ ಹೊಡೆಯೋಣ. ಅಲ್ಲಿ ಹೊಡಿ. ಎಲ್ಲಿ ತಾತ ಹೊಡಿತಿ ಅಲ್ಲೇ? ಇಲ್ಲೈತಲ್ಲ ಕಲ್ಲು. ಹಾಂ ಹೊಡಿ. ನೀಲೈತೆ ಕಲ್ಲು. ಸರಿ, ಇಲ್ಲಿ ಹೊಡಿತೀನಿ. ದೇವ್ರೆ, ನಿನಗೆ ತೆಂಗಿನಕಾಯಿ ಸಮರ್ಪಯಾಮಿ. ಇನ್ನೇನಿದೆ ತಾತ? ಕರ್ಪೂರ. ಕರ್ಪೂರ ಇವಾಗ ಅಳಿಸ್ಬೇಕಾ? ಅಳಿಸ್ಬಿಡು. ಇಲ್ಲ ಐತೆ ಕರ್ಪೂರನ. ಕಡ್ಡಿ ಆಯಿತು, ಕರ್ಪೂರ ಒಂದಿದೆ. ಧೂಪ ತಂದಿದ್ದೀನಿ, ಅಣಿಸ್ಬೇಕಾ? ಅಳಿಸ್ಬಿಡು. ಧೂಪು ಎಲ್ಲ ಅಂಟಿಸ್ಕೊಳ್ಳೋಣ. ಧೂಪ ಅಂಟಿಸಿದ್ರೆ ಆಮೇಲೆ ಬೆಂಕಿ ಅಂಟ್ಕೊಂಡ್ಬಿಟ್ಟಿರ್ತದ. ಅಲ್ಲೇ ಹಾಕು. ಸೊ ಕರ್ಪೂರಂ ಸಮರ್ಪಯಾಮಿ, ಕರ್ಪೂರ ಶಾಸ್ತ್ರಂ ಸಮರ್ಪಯಾಮಿ. ದೇವ್ರೆ, ನಿಂಗೆ ಏನು ಮಂತ್ರ ಬೇಕೋ ಹೇಳ್ಕೊಳಪ್ಪ, ನಂಗೆ ಹೇಳಕ್ ಬರಲ್ಲ ಮಂತ್ರಗಳು. ನಾನು ದೇವ್ರಿಗೆ ಒಪ್ಸ್ಬಿಟ್ಟಿದ್ದೀನಪ್ಪ, ನಿಂಗೆ ಏನು ಮಂತ್ರ ಬೇಕೋ ನೀನು ಹೇಳ್ಕೊ ಅಂತ. ಶಿವನಿಗೆ ಕರ್ಪೂರದ ಆರತಿ. ಶಿವನೇ, ಕರ್ಪೂರದ ಆರತಿ ಅಪ್ಪ ನಿನಗೆ. ನಮ್ಗೆ ಗೊತ್ತಿಲ್ಲಪ್ಪ ಏನು ಮಾಡಬೇಕು ಅಂತ, ನಮ್ಮ ಕೈಲಿ ಬಂದು ನಾವು ಮಾಡ್ತಾಯಿದ್ದೀವಿ. ಶಿವಾರ್ಪಣಂ 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 ಶಿವಾರ್ಪಣಂ. ಪ್ರಕೃತಿ ಮಧ್ಯದಲ್ಲಿರುವ ಪ್ರಕೃತಿ ದೇವರಿಗೆ ಪ್ರಕೃತಿಯ ಸಮರ್ಪಣೆ. ದೇವರೇ, ನೀನು ಕೊಟ್ಟಿರುವ ವಸ್ತುಗಳು ನಿನಗೆ ಸಮರ್ಪಣೆ.
ದೇವರೇ ನೀನು ಕೊಟ್ಟಿರುವ ವಸ್ತುಗಳು ನಿನಗೆ ಸಮರ್ಪಣೆ ಮಾಡಿ ನಮಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ತಗೋ ತಾತ. ಸೊ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಶುಭವಾಗಲಿ. ಆರತಿ ತಗೊಳ್ಳಿ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ, ನೋಡ್ತಾ ಇರುವ ಎಲ್ಲರೂ ಪ್ರತಿಯೊಬ್ಬರಿಗೂ ಶುಭವಾಗಲಿ. ಸರಿ, ದೇವ್ರಿಗೆ 3 ಪ್ರದಕ್ಷಿಣೆ ಹಾಕೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸಮರ್ಪಣೆ ದೇವರೇ, ಸಮರ್ಪಣೆ. ನಿಂಬೆಹಣ್ಣು ಇಲ್ಲಿ ಮಡಗಬೇಕಂತ. ಹಾಂ, ನಿಂಬೆಹಣ್ಣು ಶಿವನಿಗೆ ಸಮರ್ಪಣೆ ಮಾಡಿಸಿದ್ದೀವಿ. ನಿಂಬೆಹಣ್ಣು ಇಟ್ಕೊಂಡು ದೇವರಿಗೆ ಧನ್ಯವಾದಗಳು ದೇವರೇ. ಸೊ ದೇವರು 2 ಸಲ ಹೂವು ಕೊಟ್ಟಿದ್ದಾನೆ ಇವತ್ತು. ನಮ್ಮ ಗದ್ದೆಕಣ್ಣೂರು ಶಿವನ ದೇವಾಲಯ, ಇಲ್ಲಿ ಏನು ಗುಡಿ ಕಟ್ಟಿಲ್ಲ ಇದುವರೆಗೂ. ವಿಗ್ರಹ ಖಂಡನೆ ಆಗಿದೆ. ಮೊದಲು ಇನ್ನೂ ಚೆನ್ನಾಗಿತ್ತಂತೆ. ತಾತ ಹೇಳ್ತಾರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ತುಂಬ ಚಿಕ್ಕದಾಗಿತ್ತು ವಿಗ್ರಹ, ಈಗ ಬೆಳೀತಾ ಇದೆ ಅಂತ. ಶಿವನ ವಿಗ್ರಹ ಬೆಳೀತಾ ಇದೆಯಂತೆ. ಇದು ಊಣಿರೋದ ತಾನಾಗಿ ಬಂದಿರೋದ ತಾತ? ಇಲ್ಲೆಲ್ಲ ಕೆತ್ತನೆ ಆಗಿ ಏನೇನು ಆಗಿದೆ ನೋಡ್ತಾತ. ಏನೋ ಮಾಡಾಕಿರ್ತಾರೆ. ಬೆಳೀತಾ ಇದೆಯಂತೆ ಶಿವನ ವಿಗ್ರಹ. ಗೊತ್ತಿಲ್ಲ, ಹಿಂಗೆ ಕಿವಿ ಇಕ್ಕಿದ್ರೆ ತಾತ ಹೇಳ್ತಾರೆ, ಇಲ್ಲಿ ಕುತ್ಕೊಂಡು ಕಿವಿ ಇಕ್ಕು ಅಂತ. ಕಿವಿ ಇಕ್ಕಿ ಹೇಳ್ಸೋಣ, ಹೆಂಗೆ ಕೇಳ್ತಾರೆ ಅಂತ. ಏನೋ ಒಂಥರ ಸೌಂಡ್ ಬರುತ್ತೆ ತಾತ. ಏನು ಸೌಂಡ್ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಒಂಥರ ಸೌಂಡು, ಭೂಮಿ ಒಳಗಡೆ ಸೌಂಡ್ ಬರುತ್ತೆ. ಸೊ ಅದ್ರ ಬಗ್ಗೆ ನಮ್ಗಂತೂ ಗೊತ್ತಿಲ್ಲ ಏನು ಅಂತ. ಭೂಮಿ ಒಳಗಿನ ಸೌಂಡ್ ಏನೋ ಒಂಥರ ಬರುತ್ತೆ. ಅದ್ರ ಸೌಂಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಶಿವನೇ ಧನ್ಯವಾದಗಳಪ್ಪ. ಪ್ರಭುವೇ ನಮೋ ನಮಃ. ಇವಾಗ ನಿಂಬೆಹಣ್ಣು ಇದ್ನಾಗೆ ಹುಡುಗಿ ಕೊಟ್ರೆ ಅಣ್ಣ ಬಲ್ಪ ಕೂಗ್ ಕೊಡ್ತಂತ ಕೇಳ್ತಾಳೆ. ಹೌದಾ? ಸರಿ, ಇವಾಗ ಇನ್ನೊಬ್ರು ಯಾರ ಹತ್ರನ ಏನೋ ಒಂದಿದೆ, ನೋಡೋಣ. ಎತ್ಕೊಂಡು ಹೋಗೋಣ ತಾತ. ಎತ್ಕೋ. ಕಾಯಿ ಎತ್ಕೊಂಡಿದ್ದೀವಿ. ತೆಂಗಿನಕಾಯಿ ಇಲ್ಲೇ ಇರಲಿ, ಎತ್ಕೊಂಡು ಹೋಗ್ಬೇಕು. ಎತ್ಕೊಂಬಿಡಿ. ಏನಕ್ಕೆ ದೇವರು ಸ್ವಲ್ಪ ಸಮರ್ಪಣೆ. ದೇವ್ರಿಗೆ ಇದು ಕಾಯಿ ಸಾಕ, ಇನ್ನೊಂದಿಗೆ ಸಾಕ್ಬಿಡು. ದೇವ್ರಿಗೆ ಇಷ್ಟ ಸಾಕು ಅಂತ್ಯ. ಅಪ್ಪ, ನೀನು ಕೊಟ್ಟಿದ್ದು ನಿನಗೆ ಸಮರ್ಪಣೆ ಮಾಡಿ ಹಿಂಗೆ ತೋರಿಸ್ತ. ದೇವ್ರೆ, ನೀನು ಕೊಟ್ಟಿರುವುದೆಲ್ಲ ನಿನಗೆ ಸಮರ್ಪಣೆ ಮಾಡಿ ನಾವು ಧನ್ಯತಾ ಭಾವದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ದೇವ್ರೆ. ಧನ್ಯವಾದಗಳು. ನೀವೇನಾದರೂ ಈ ರೀತಿ ದೇವಾಲಯಗಳಿಗೆ ಬಂದರೆ ಕರ್ಪೂರನ ಅಂಟಿಸಿಕ್ಬೇಡಿ. ಬೆಂಕಿಯಿಂದ ಎಲೆ ಬಂದು ಅದ್ರ ಮೇಲೆ ಕುತ್ಕೊಂಡು ಈ ಕಾಡೆಲ್ಲ ಹತ್ಕೊಂಡ್ಬಿಡೋ ಸಾಧ್ಯತೆ ಇರ್ತದೆ. ಯಾವುದೇ ಕಾರಣಕ್ಕೂ ಕಡ್ಡಿ ಕರ್ಪೂರ ಅಂಟಿಸಿದಾಗ ಇಲ್ಲೇ ಇದ್ದು ಅದು 6 ಗಂಟೆ ನೀವು ಜಾಗ್ರತೆ ವಹಿಸಿ ಆಮೇಲೆ ಹೋಗಬೇಕು. ಅಂಟಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ, ಕಾಡು ಅಂತ್ಕೊಂಡ್ಬಿಡುತ್ತೆ. ಆಮೇಲೆ ಶಿವನು ಸಹ ಸುಟ್ಟೋಗ್ಬಿಡ್ತಾನೆ ಬೆಂಕಿಯಿಂದ. ಆ ರೀತಿ ಯಾರೂ ಎಡವಟ್ಟು ಮಾಡಬೇಡಿ. ಧನ್ಯವಾದಗಳು ಪ್ರಭುವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಿತ್ತಂಡೂರೇ ಬರ್ತದೆ. ನಾವು ದೊಡ್ಡ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಪೂಜಾರಿ ಹೇಳ್ದಂಗೆ ಕೇಳಬೇಕು. ಅವ್ರದ್ದೇ ನೀತಿ ನಿಯಮಗಳಿರ್ತವೆ, ಅವ್ರ ಪದ್ಧತಿಗಳಿರ್ತವೆ. ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಂಗಿಲ್ಲ, ದೇವ್ರ ಹತ್ರ ಮಾತಾಡೋಂಗಿಲ್ಲ. ಅಲ್ಲಿ ನಾವು ತಗೊಂಡೋಗಿರೋದೇನು ಸಮರ್ಪಣೆ ಮಾಡೋಂಗಿರಲ್ಲ. ಆದರೆ ಈ ರೀತಿ ಕಾಡಲ್ಲಿರೋ ದೇವಸ್ಥಾನದ ಹತ್ರ ದೇವ್ರನ್ನ ನೋಡೋಕೆ ನೀವು ಬಂದರೆ ಇಲ್ಲಿ ನಿಮ್ಗೆ ಯಾವ ಸಮಯನೂ ಯಾವ ಇದನ್ನು ಯಾರೂ ಕೇಳಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಪೂಜೆ ಮಾಡ್ಕೊಂಡ್ಬಿಡು, ದೇವರನ್ನು ಸ್ಪರ್ಶಿಸಿ, ದೇವರನ್ನು ಮುಟ್ಟಿ ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲನೂ ಸ್ವಂತ ನೀವು ಹೇಳ್ಕೊಬೋದು. ಪ್ರಸಿದ್ಧ ದೇವಾಲಯಗಳಿಗೆ ಹೋದ್ರೆ ಏನು ಮಾಡ್ತಾರೆ, ಅಲ್ಲಿ ಪುರೋಹಿತರು ಇರ್ತಾರೆ. ಅವರು
ನಾವು 100 ರೂಪಾಯಿ ಕೊಟ್ಟರೆ ತೆಂಗಿನ ಚಿಪ್ ಕೊಡ್ತಾರೆ, 10 ರೂಪಾಯಿ ಹಾಕಿದ್ರೆ ಒಂದು ಹೂವು ಕೊಡ್ತಾರೆ. ಅದು 500 ರೂಪಾಯಿ ಹಾಕಿದ್ರೆ ಒಂದು ತೆಂಗಿನ ಚಿಪ್ಪು, ಒಂದು ಹೂನಾರ, ಒಂದು ಬಾಳೆಹಣ್ಣು ಎಲ್ಲ ಕೊಟ್ಟು ಸನ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಸಾಕ್ಷಾತ್ ಶಿವನ ದರ್ಶನ ನೀವು ಪಡಿಬೋದು. ನಿಮ್ಮ ಕೈಯಾರ ಪೂಜೆ ಮಾಡಿ ದೇವರನ್ನು ನೀವು ಏನೇನು ಕೇಳಬೇಕೋ ಎಲ್ಲ ಇಲ್ಲೇ ನೀವು ಸ್ವಯಂ ಡೈರೆಕ್ಟ್ ದೇವ್ರ ಹತ್ರ ಕೇಳ್ಕೊಬೋದು. ಇಲ್ಲಿ ಯಾರೂ ಮಧ್ಯವರ್ತಿಗಳು ನಿಮಗಿರೋದಿಲ್ಲ. ಸೊ ಇದು ನಮ್ಮ ಗದ್ದೆಕಣ್ಣೂರು ದೇವಾಲಯದ ಒಂದು ಕಾಡಲ್ಲಿರುವಂಥ ಶಿವನ ದೇವಾಲಯ. ವಾಸಪ್ಪನ ಕರ್ಕೊಂಬಂದು ನಮ್ಗೆ ತೋರಿಸಿದ್ರು. ತುಂಬ ಭಕ್ತಿ ಇದೆ ಇಲ್ಲಿ, ತುಂಬ ಶಕ್ತಿ ಇದೆ. ಕೋಲಾರಿಂದ, ಮುಳ್ಬಾಗ್ಲಿಂದ ಎಷ್ಟೋ ಜನ ಬರ್ತಾರೆ. ಸೋಮವಾರ ದಿನ ತುಂಬ ಜನ ಬರ್ತಾರೆ. ಅವ್ರು ಇಲ್ಲಿ ಹೂನಾರಗಳು ತುಂಬ ಹೋಗ್ಬಿಟ್ಟಿರ್ತಾರೆ. ಅವತ್ತು ತುಂಬ ಪೂಜೆ. ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿರೋರ್ಗು ಒಳ್ಳೇದಾಗಿದೆ, ಎಷ್ಟೋ ಜನಕ್ಕೆ ಏನೂ ಆಗಿಲ್ಲ, ಮಕ್ಕಳು ಆಗಿದ್ದಾವಂತೆ. ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಕೇಳ್ಕೊಂಡವ್ರಿಗೆ ಮಕ್ಕಳಾಗಿದೆ, ಧನ ಸಂಪತ್ತಿ ಆಗಿದೆ, ಕಾಯಿಲೆ ನಿವಾರಣೆ ಆಗಿದೆ, ಏನೇನೋ ಇಲ್ಲಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಏನು ಲಾಭ ಇಲ್ದಿರೋರು ಇದ್ದಾರೆ. ಅಂದರೆ ಇಲ್ಲಿ ವಾಸುದೇವಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಭಕ್ತಿಯಿಂದ ಬನ್ನಿ, ತುಂಬ ಶ್ರದ್ಧೆಯಿಂದ ಬನ್ನಿ. ಇಲ್ಲಿ ನಾವು ಪೂಜೆ ಮಾಡಿದ್ರೆ ಇಲ್ಲಿ ನಮ್ಗೆ ಒಳ್ಳೇದಾಗುತ್ತೆ. 100ಕ್ಕೆ 100ರಷ್ಟು 100% ನಮಗೆ ಇಲ್ಲಿ ಒಳ್ಳೇದಾಗುತ್ತೆ. ನಮ್ಮ ಕೋರಿಕೆ ಏನಿದೆ ಅದು ಆಗುತ್ತೆ ಅಂತ ನೀವು ಅಂದ್ಕೊಂಡು ಬಂದರೆ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಅದು ನಿಮ್ಮ ಸಂಕಲ್ಪ, ನಮಗಾಗುತ್ತೆ ಅಂತ ಒಂದು ಸಂಕಲ್ಪ ತೊಗೊಂಡಿರ್ತಾರಲ್ಲ, ಅದು ನಿಮ್ಮನ್ನು ಸಕ್ಸಸ್ ಮಾಡುತ್ತೆ. ಸೊ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ನೀವು ಇಷ್ಟು ಖರ್ಚು ಮಾಡಿ, ಇದು ಇಷ್ಟು ಮಾಡಿದ್ರೆ ಇಷ್ಟಾಗುತ್ತೆ, ಇಷ್ಟು ಮಾಡಿದ್ರೆ ಇಷ್ಟಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಮೇಲೆ ನಂಬಿಕೆ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಆದರೆ ಇಲ್ಲಿ ನೀವು ಸ್ವಯಂ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡುವಾಗ ನಿಮಗೂ ದೇವರಿಗೂ ಮಧ್ಯದಲ್ಲಿ ಯಾರೂ ಇರೋದಿಲ್ಲ. ಆದ್ದರಿಂದ ನಿಮ್ಮ ಕೋರಿಕೆನ ದೇವರು ಸ್ವಯಂ ಕೇಳ್ತಾನೆ. ನೀವೇ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಬಂದು ಇಲ್ಲಿ ಪೂಜೆ ಮಾಡಬೇಕು. ನೀವೇ ಮಾಡಿಕೊಂಡು ಆ ದೇವರನ್ನಲ್ಲಿ ನಂಬಿಕೆ ಇಟ್ಕೊಂಡ್ರೆ ನಿಮಗೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಕರ್ಮ ಮಾಡೋದು ನಮ್ಮ ಕರ್ತವ್ಯ. ಕರ್ಮ ಯೋಗ್ಯ ಕರ್ಮಿ ಅಂತ ಹೇಳ್ತಾರೆ. ನೀವು ಮಾಡೋ ಒಳ್ಳೆ ಕೆಲಸ ಮಾಡ್ತಾಯಿರಿ, ದೇವ್ರು ನಮ್ಗೆ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ. ಸೊ ಇದು ನಮ್ಮ ಗದ್ದೆಕಣ್ಣೂರು ಕಾಡಲ್ಲಿರುವಂಥ ಶಿವನ ದೇವಾಲಯ. ಏನು ದೇವ್ರ ಹೆಸರು ಹೆಸರೇನಾಯ್ತಾ? ಹೆಸರು ಏನಿದೆ ಗೊತ್ತಿಲ್ಲ. ಸೊ ಈಗ ಜನಗಳು ಬಂದು ಪೂಜೆ ಮಾಡಿಕೊಂಡು ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ಕೊತಾ ಇರೋಂಥ ಒಂದು ದೇವಾಲಯ ಏನಿಲ್ಲ, ದೇವರು ಲಿಂಗ ಮಾತ್ರ ಇದೆ, ಬೆಳೀತಾ ಇದೆ ಅಂತ ಲಿಂಗ. ಇದು ನಾವು ಮತ್ತೊಮ್ಮೆ ಬಂದಾಗ ನೋಡ್ತಾ ಇರೋಣ ಎಷ್ಟು ಬೆಳೆದಿರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ಓಂ ನಮಃ ಶಿವಾಯ. ಇಲ್ಲಿ ಗಂಗಮ್ಮನ ಕೆತ್ತನೆ ಮಾಡಿದ್ದಾರೆ. ಎಮ್ಮೆಯ ತಲೆ ಮೇಲೆ ಗಂಗಮ್ಮ ನಿಂತಿರುವಂಥ ಪ್ರತಿಮೆ ತುಂಬ ಚೆನ್ನಾಗಿದೆ. ಯಾರು ಮಾಡಿಸಿರೋ ತಾತ ಏನೋ ಗೊತ್ತಾಯ್ತು ಬಗ್ಗೆ? ಅಲ್ಲಿ ನಾವು ಶಿವನ ದೇವಸ್ಥಾನದಿಂದ ಮತ್ತು ಇಲ್ಲಿ ಗಂಗಮ್ಮನ ದೇವಸ್ಥಾನದವರೆಗೂ, ಆಮೇಲೆ ಇಲ್ಲಿ ತ್ರಿಶೂಲ ಇದೆ. ಇಲ್ಲಿ ಬೇಕಾದಷ್ಟು ಸಂಪತ್ತು ಅಡಗಿದೆ. 7 ಕೊಪ್ಪರಿಕಾಯಿ ಇದೆ ಅಂತ ಹೇಳ್ತಾರೆ. ಆಮೇಲೆ ನೀವು ಯಾರು ಇಲ್ಲಿ ಕೊಪ್ಪರಿಕಾಯಿ ಇದೆ ಅಂತ ಬಂದು ತೊಳಕ್ಕೆ ಹೋಗಬೇಡಿ. ಅದೆಲ್ಲ ಭಕ್ತರಿಗೆ ಯಾರಿಗೆ ಸಿಗಬೇಕು ಅಂತ ಇರುತ್ತೋ ಅವ್ರಿಗೆ ಮಾತ್ರನೇ ಸಿಗೋದು, ಎಲ್ಲರಿಗೂ ಸಿಗೋದಿಲ್ಲ. ವಾಸುದೇವಪ್ಪ ಹೇಳಿದ್ರು ಅಲ್ಲಿ ತ್ರಿಶೂಲ ಇದೆ. ತ್ರಿಶೂಲಿಂದ ಹಿಡಿದು ಶಿವನ ಲಿಂಗದವರೆಗೂ 7 ಕೊಪ್ಪರಿಕಾಯಿ ಅಷ್ಟು ಬಂಗಾರ ಇದೆ ಅಂತ. ಇದೆಲ್ಲ ಇದೆ ಅಂತ ಹೇಳ್ತಾರೆ. ಇದು ಎಲ್ಲರ ಕಣ್ಣಿಗೂ ಕಾಣಿಸೋದಿಲ್ಲ. ನೀವು ಯಾರೂ ಪ್ರಯತ್ನ ಪಡಬೇಡಿ, ಇಲ್ಲಿ ನಮಗೇನೋ ಸಿಕ್ಬಿಡುತ್ತೆ ಅಂತ. ಯಾರಿಗೂ ಸಿಕ್ಕಲ್ಲ, ಬರೀ ಮಣ್ಣಷ್ಟೇ ಸಿಗೋದು. ಒಂದು ವೇಳೆ ನಿಮ್ಮ ಭಾಗ್ಯದಲ್ಲಿ ಅದು ಬರೆದಿದ್ರೆ ಮಾತ್ರ ನಿಮ್ಗೆ ಸಿಗೋದು, ಅದರ್ವೈಸ್ ಯಾರಿಗೂ ಏನೂ ಸಿಗೋದಿಲ್ಲ. ಯಾರು ಸುಮ್ಮನೆ ಹೇಳೋ ಮಾತಿಗೆ ಹೇಳ್ತೀವಿ, ಅಲ್ಲಿದೆ. ಹಳ್ಳಿ ಜನಗಳ ನಂಬಿಕೆ ಅಷ್ಟೇ ಅದು. ಇದುವರೆಗೂ ಎಲ್ಲಿ ಯಾರಿಗೂ ಏನೂ ಸಿಕ್ಕಿಲ್ಲ. ಸರಿನಾ? ಸೊ ದೇವರ ದರ್ಶನ ಪಡೆದು ಮತ್ತೆ ಹೋಗ್ತಾಯಿದ್ದೀನಿ. ಧನ್ಯವಾದಗಳು ನೀವೆಲ್ಲ ಇಷ್ಟೊತ್ತು ನೋಡಿದ್ದಕ್ಕೆ. ನಿಮ್ಮೆಲ್ಲರಿಗೂ ಆ ಶಿವನು ನಿಮಗೆ ಒಳ್ಳೆಯದು ಆರೋಗ್ಯ ಕೊಟ್ಟು ಚೆನ್ನಾಗಿ ಒಳ್ಳೆಯದಾಗಿ ನೀವು ಬದುಕಿ ಬಾಳಿ ಚೆನ್ನಾಗಿರಿ. ಶುಭವಾಗಲಿ ನಿಮ್ಮೆಲ್ಲರಿಗೂ. ಕಲ್ಯಾಣ ಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ.